ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ಗ್ಯಾರಂಟಿ ಎಫೆಕ್ಟ್ ಏನು ಅನ್ನೋದು ಕೊನೆಗೂ ಸರ್ಕಾರ ಕೊಡ್ತಿರುವಂತಹ ಅಂಕಿಅಂಶದ ಮೂಲಕವೇ ಬಯಲಾಗಿರುವುದು. ಇದು ರಾಜ್ಯದ ಜನಕ್ಕೆ ಆಘಾತಕಾರಿಯಾಗಿರುವಂತಹ ಅಂಶ. ಒನ್ ಬೈ ಒನ್ ಇದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಾಹಿತಿನ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಕರ್ನಾಟಕದ 20,000ಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿಯಾಗಿವೆ. ಭರ್ತಿ ಮಾಡ್ತಿಲ್ಲ ಸರ್ಕಾರ. ಕಳೆದ ವರ್ಷಕ್ಕಿಂತ ಆ ಖಾಲಿ ಇರೋ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕಿಂತ ಬರೋಕ್ಕಿಂತ ಮುಂಚೆ ಅಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದ್ದು ಇಷ್ಟು ಉದ್ಯೋಗಗಳನ್ನು ಕೊಡ್ತೀವಿ ನಾವು ಅಂತ. ಮತ್ತು ಕೇಂದ್ರ ಸರ್ಕಾರವನ್ನು ಸಿದ್ದರಾಮಯ್ಯನವರು ಪದೇ ಪದೇ ತರಾಟೆಗೆ ತಗೊಳ್ಳೋದು ಕೂಡ ಇದೇ ಉದ್ಯೋಗದ ವಿಚಾರದಲ್ಲಿ. ಆದರೆ ಈಗ ಗ್ಯಾರಂಟಿ ಎಫೆಕ್ಟು ಯಾವ ರೀತಿ ಜನಸಾಮಾನ್ಯರಿಗೆ ಈ ಉದ್ಯೋಗ ಭರ್ತಿ ವಿಚಾರದಲ್ಲಿ ತಟ್ಟಿದೆ ಅನ್ನೋದನ್ನು ನೋಡೋಣ. ಬಹಳಷ್ಟು ಸರ್ಕಾರಿ ಸೇವೆಗಳಲ್ಲಿ ಏರುಪೇರು ಆಗ್ತಾ ಇದೆ, ವ್ಯತ್ಯಯ ಆಗ್ತಿದೆ. ಇದರಿಂದ ಜನಸಾಮಾನ್ಯರಿಗೆ ಕಷ್ಟ ಆಗ್ತಿದೆ ಮತ್ತು ಅದರ ಪರಿಣಾಮ ಭ್ರಷ್ಟಾಚಾರ ಉಲ್ಬಣಗೊಂಡಿದೆ ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತಾ ಇವೆ. ಕರ್ನಾಟಕದಲ್ಲಿ 20,000 ಉದ್ಯೋಗಗಳು ಖಾಲಿ ಇದ್ದು, ಕಾಂಗ್ರೆಸ್ 2023 ಚುನಾವಣೆ ಪ್ರಣಾಳಿಕೆಯಲ್ಲಿ 1 ವರ್ಷದ ಒಳಗಡೆ ಎಲ್ಲ ಸರ್ಕಾರಿ ಇಲಾಖೆಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋ ಭರವಸೆ ಕೊಟ್ಟಿತ್ತು. ಈಗ 1 ವರ್ಷ 7 ತಿಂಗಳು ಕಂಪ್ಲೀಟ್ ಆಗಿದೆ, ನೇಮಕಾತಿ ಮಾತ್ರ ನಡೆದಿಲ್ಲ ಮತ್ತು ಇದು ಗ್ಯಾರಂಟಿ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ನೋಡಿ, ಸಿಗ್ತಿರುವ ನಂಬರ್ಸ್ ಏನು? 20,446 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು, ಸೇವೆಗಳು ವಿಳಂಬ ಆಗ್ತಿದ್ದಾವೆ. ಅಂಕಿಅಂಶಗಳ ಪ್ರಕಾರ ಆಡಳಿತದಲ್ಲಿ 1/3 ಭಾಗದಷ್ಟು ಹುದ್ದೆಗಳು ಭರ್ತಿಯಾಗದೆ ಬಾಕಿ ಉಳ್ಕೊಂಡಿವೆ. ರಾಜ್ಯದಲ್ಲಿ 7.72 ಲಕ್ಷ ಸರ್ಕಾರಿ ಉದ್ಯೋಗಗಳು ಮಂಜೂರಾಗಿದ್ರೆ ಅದರಲ್ಲಿ 2.76 ಲಕ್ಷ ಉದ್ಯೋಗಗಳು ಖಾಲಿನೇ ಇವೆ. ಕಳೆದ ವರ್ಷ ಇದ್ದ ಖಾಲಿ ಹುದ್ದೆಗಳ ಸಂಖ್ಯೆ 2.55 ಲಕ್ಷ ಒಂದು ಮೂಲದ ಮಾಹಿತಿ ಪ್ರಕಾರ. ಈಗ ಅದು 20,000ಕ್ಕೂ ಅಧಿಕ ಹುದ್ದೆಗಳಿಗೆ ಮತ್ತಷ್ಟು ಜಾಸ್ತಿ ಆಗಿದ್ದು ಆ ಪಟ್ಟಿ ಉದ್ದ ಆಗಿದೆ. ಹಾಗಾಗಿ ಸೇವೆಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹಣಕಾಸು ಇಲಾಖೆ ಹೇಳ್ತಿರೋದು ಕೇಸ್ ಟು ಕೇಸ್ ಆಧಾರದ ಮೇಲೆ ನೇಮಕಾತಿಗೆ ಅನುಮತಿಯನ್ನು ಕೊಡಲಾಗ್ತಾ ಇದೆ ಅಂತ. ಆದರೆ ಸ್ಪಷ್ಟವಾಗಿ ಈಗ ಆಡಳಿತ ಪಕ್ಷ ಹೇಳ್ತಾ ಇರೋದೇನು, 63,000 ಕೋಟಿಗಿಂತನೂ ಹೆಚ್ಚು ಖರ್ಚಾಗ್ತಿದೆಯಲ್ವ ಗ್ಯಾರಂಟಿಗೆ. ಹಾಗಾಗಿ ನೇಮಕಾತಿಯಲ್ಲಿ ನಿಧಾನವಾಗ್ತಿದೆ ಅಂತ ಸರ್ಕಾರದ ಮೂಲದಿಂದಲೇ ಅಲ್ಲಿಂದ ಇಲ್ಲಿಂದ ಮಾಹಿತಿ ಹೊರಗಡೆ ಬರ್ತಾ ಇದೆ. ಈಗ ಈ ಗ್ಯಾರಂಟಿ ಎಫೆಕ್ಟಿಂದಾಗಿ ಅಭಿವೃದ್ಧಿ ಆಗ್ತಿಲ್ಲ, ಸರ್ಕಾರದಿಂದ ಸಿಗಬೇಕಾದ ಮನೆಗಳೂ ಕೂಡ ಸಿಗ್ತಿಲ್ಲ ಅನ್ನೋದನ್ನ ಶಾಸಕರೇ ಬಾಯ್ಬಿಟ್ಟು ಹೇಳ್ತಾರೆ ಅಲ್ವಾ. ಶಾಸಕರೇ, ಕಾಂಗ್ರೆಸ್ನ ಶಾಸಕರು, BJP ಶಾಸಕರು ಬಿಟ್ಟಾಕಿ, ಪ್ರತಿಪಕ್ಷ ಬಿಟ್ಟಾಕಿ ಕಾಂಗ್ರೆಸ್ನ ಶಾಸಕರೇ ಗ್ಯಾರಂಟಿ ನಿಲ್ಲಿಸ್ಬೇಕು, ಈ ಬಸ್ಸು ಉಚಿತವಾಗಿ ಕೊಡೋದು, ಬೇರೆ ಬೇರೆ ಸ್ಕೀಮ್ಗಳಿಗೆ ಕತ್ರಿ ಹಾಕಿ, ದಯವಿಟ್ಟು ಕತ್ರಿ ಹಾಕಿ, ಇಲ್ಲ ನಾವು ಮುಂದಿನ ಸಲ ಗೆಲ್ಲೋದು ಕಷ್ಟ ಆಗುತ್ತೆ, ಜನರ ಮುಂದೆ ಹೋಗೋದು ಕಷ್ಟ ಆಗಿದೆ. ಈಗ ಸರ್ಕಾರದಿಂದ ಸಿಗಬೇಕಾದ ಮನೆ, ಬೇರೆ ಬೇರೆ ನೀರಾವರಿ ಯೋಜನೆ, ಅಭಿವೃದ್ಧಿ ಕಾರ್ಯ ಇದ್ಯಾವುದೂ ಆಗ್ತಿಲ್ಲ ಅಂತ ರಾಜೀನಾಮೆ ಕೊಡ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ತನಕ ಕಾಂಗ್ರೆಸ್ ಶಾಸಕರು ಹೇಳಿರೋದಿದೆ. ಮೊನ್ನೆಷ್ಟೇ ಮೀಟಿಂಗಲ್ಲಿ 1,000 ಕೋಟಿ ರಿಲೀಸ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದು ಹೋಗಿ ತಲುಪಿ ಕೈ ಸೇರಿದಾಗ ಖಚಿತ ಅಂತ ಹೇಳಬಹುದು. ಶಾಸಕರೇ ಸಂಕಷ್ಟ ತೋಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಈ ಗ್ಯಾರಂಟಿ ಎಫೆಕ್ಟ್ ಉದ್ಯೋಗ ಭರ್ತಿ ಆಗ್ತಿಲ್ಲ ಅನ್ನುವಂಥ ಅಂಕಿಅಂಶ ಕೂಡ ಈಗ ಹೊರಬಿದ್ದಿದೆ. BJP ಹೇಳ್ತಿರೋದೇನು, ಈ ಸಮಸ್ಯೆಯಿಂದಾಗಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಅಂದರೆ ನೌಕರರ ಕೊರತೆಯಾದಾಗ ಇರೋರಲ್ಲೇ ಕೆಲಸ ಮಾಡಿಕೊಡೋದಕ್ಕೆ, ಸೇವೆ ವಿಳಂಬ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹುಡುಕ್ತಾರೆ. ಇದು ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹಿಸಿದಂತಾಗ್ತಿದೆ ಅಂತಿದ್ದಾರೆ. ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತಿಸೋದು ಜನರಿಗೆ ಮನೆ ನಿರ್ಮಿಸೋದಕ್ಕೆ ಅವಶ್ಯಕವಾಗಿದೆ. ಅವ್ರು ನಗರಾಭಿವೃದ್ಧಿ ಇಲಾಖೆಗೆ ಅರ್ಜಿ ಹಾಕ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಸುನಿಲ್ ಅವರು, BJP ಶಾಸಕ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ, ಉಡುಪಿಯಲ್ಲಿ ಇಬ್ಬರು ನೌಕರರು ಮಾತ್ರ ಇದ್ದಾರೆ ಈ ಕೆಲಸ ಮಾಡ್ಕೊಡೋದಕ್ಕೆ ಅಂತ. ಸೊ ವಿಲೇವಾರಿ ಮಾಡೋ ಸ್ಥಳ ಭೇಟಿ ಮಾಡೋದಕ್ಕೆ ಯಾವುದೇ ಮಾರ್ಗ ಇಲ್ಲ. ಅಪ್ಲಿಕೇಶನ್ಗೆ 2,000 ರೂಪಾಯಿಗೆ ಸಿಗ್ತಾ ಇತ್ತು, 20,000 ರೂಪಾಯಿ ಪಾವತಿ ಮಾಡೋ ಥರ ಆಗಿದೆ. 65% ಅಷ್ಟು ಸಿಬ್ಬಂದಿ ಕೊರತೆಯಿಂದ ಕೃಷಿ ಇಲಾಖೆ ಅತ್ಯಂತ ಕೆಟ್ಟದಾಗಿದೆ ಅಂತ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಮತ್ತು ಹೊರಗುತ್ತಿಗೆಗೆ ಎಲ್ಲ ಕಡೆ ತಗೊಳ್ತಿದ್ದಾರೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ. ಹೊರಗುತ್ತಿಗೆ ಮೊರೆ ಹೋಗ್ತಿದ್ದಾರೆ. 96,000 C ಗ್ರೂಪ್, D ಗ್ರೂಪ್ ಉದ್ಯೋಗಿಗಳು ಬೇರೆ ಬೇರೆ ಕೆಲಸಕ್ಕೆಲ್ಲ ಈ ರೀತಿ ಹೊರಗುತ್ತಿಗೆ ಮೊರೆ ಹೋಗ್ತಾ ಇದ್ದಾರೆ. ಇದನ್ನ ಹೇಳ್ತಿರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿರುವಂಥ ದರ್ಶನ್ ಪುಟ್ಟಣ್ಣಯ್ಯ ಅವರೇ ಹೇಳ್ತಿದ್ದಾರೆ. ಸೊ ಯಾಕೆ ಈ ಸರ್ಕಾರ ಉದ್ಯೋಗ ಭರ್ತಿ ಮಾಡೋ ಕಡೆ ಗಮನ ಕೊಡ್ತಿಲ್ಲ ಅಂದರೆ ಗ್ಯಾರಂಟಿ ಎಫೆಕ್ಟ್ ಸರಿದೂಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಮತ್ತೆ ಹೊಸ ನೇಮಕಾತಿ ಆದರೆ ಅವ್ರಿಗೆಲ್ಲ
ಪೂರೈಕೆ ಮಾಡೋದು ಸುಲಭ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲೆಲ್ಲ ಕತ್ರಿ ಹಾಕಬಹುದೋ ಹಾಕ್ತಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಿರೋ ಆರೋಪ, ಎದ್ದಿರುವಂತಹ ಆಕ್ರೋಶ. ಮತ್ತೊಂದು ಕಡೆಗೆ ನಂದಿನಿ ಹಾಲಿನ ದರ ಜನವರಿಯಿಂದ 5 ರೂಪಾಯಿ ಜಾಸ್ತಿ ಆಗತ್ತಾ, ಇದರ ಸುತ್ತ ಈಗ ಪರಾಮರ್ಶೆ ಶುರುವಾಗಿದೆ. ಈಗಾಗಲೇ 2-3 ಸಲ ಈ ದರ ಏರಿಕೆ ಬಗ್ಗೆ, ತೆರಿಗೆ ಬಗ್ಗೆ ಎಲ್ಲ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ನಂದಿನಿ ಹಾಲಿನ ದರ ಮತ್ತಷ್ಟು ಏರಿಕೆಯಾಗತ್ತಾ ಅನ್ನೋದರ ಸುತ್ತ ಚರ್ಚೆ ಶುರುವಾಗಿದ್ದು, ಜನವರಿಯಲ್ಲಿ ಜಾರಿಗೆ ಬರುವಂಥ ಸಾಧ್ಯತೆ ದಟ್ಟವಾಗಿದೆ. ರೈತರಿಗೆ ಏನೂ ಸಿಗ್ತಿಲ್ಲ, ರೈತರಿಗೆ ಲೀಟರ್ ಮೇಲೆ ಕೊಡುವಂತಹ ಪರಿಹಾರ ಧನಕ್ಕೂ ಕತ್ರಿ ಹಾಕಿದ್ದಾರೆ ಅನ್ನುವಂಥ ಆಕ್ರೋಶ ಎದ್ದಿತ್ತಲ್ವ. ಇದರ ನಡುವೆ ಮತ್ತೆ ಬೆಲೆ ಏರಿಕೆಗೆ ತಯಾರಿ ನಡೀತಿರೋದು ಮಾತ್ರ ನಿಜಕ್ಕೂ ಜನ ಹಿಡಿ ಶಾಪ ಹಾಕುವಂತಾಗ್ತಾ ಇದೆ. ಕಾದು ನೋಡಬೇಕು ಸಿದ್ದರಾಮಯ್ಯನವರು ಇದೆಲ್ಲದಕ್ಕೆ ಯಾವ ಉತ್ತರವನ್ನು ಕೊಡಲಿದ್ದಾರೆ ಮತ್ತು ಉದ್ಯೋಗ ಭರ್ತಿಯ ಭರವಸೆಯೊಂದಿಗೆ ಅಧಿಕಾರಕ್ಕೆ ಏರಿದವರು ಎಷ್ಟು ಬೇಗ ಈ ಕೆಲಸವನ್ನು ಮಾಡಿ ತೋರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.